ಒಂದು ಕಡೆ ಬೃಹತ್ ಅಂತಾರಾಷ್ಟ್ರೀಯ ರಕ್ಷಣಾ ಒಪ್ಪಂದ, ಮತ್ತೊಂದು ಕಡೆ ಜಾಗತಿಕ ರಾಜಕೀಯದ ಚದುರಂಗದಾಟ. ಇವತ್ತು ನಾವು ಭಾರತದ ಒಂದು ಮಹತ್ವದ ಆಯ್ಕೆಯ ಹಿಂದಿರುವ ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆಯನ್ನ ಬಿಡಿಸಿ ನೋಡೋಣ. 140 ಇದೇನಿದು ನಂಬರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಭಾರತ ರಷ್ಯಾದಿಂದ ಖರೀದಿಸೋಕೆ ಹೊರಟಿರುವ ಅತ್ಯಾಧುನಿಕ ಫೈಟರ್ ಜೆಟ್ಗಳ ಸಂಖ್ಯೆ. ಹೌದು, ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಸೊ ಭಾರತ ಮತ್ತೆ ರಷ್ಯಾ ಮಧ್ಯೆ ಒಂದು ದೊಡ್ಡ ಫೈಟರ್ ಜೆಟ್ ಡೀಲ್ ಮಾತುಕತೆ ನಡೀತಿದೆ. ಇದು ಬರೀ ಒಂದು ಖರೀದಿ ಅಷ್ಟೇ ಅಲ್ಲ, ಇದು ದಶಕಗಳ ಸ್ನೇಹವನ್ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗೋ ಪ್ರಯತ್ನ. ಆದರೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಮೂರನೇ ಆಟಗಾರ ಎಂಟ್ರಿ ಕೊಟ್ಟಿದೆ ಮತ್ತು ಈ ಡೀಲ್ನ ಹೇಗಾದ್ರೂ ಮಾದಿ ನಿಲ್ಲಿಸಬೇಕು ಅಂತ ಪಣತೊಟ್ಟು ನಿಂತಿದೆ. ಆ ದೇಶ ಬೇರೆ ಯಾವುದೂ ಅಲ್ಲ, ಅದು ಅಮೆರಿಕ. ಸರಿ, ಹಾಗಾದ್ರೆ ಮೂಲ ಪ್ರಶ್ನೆಗೆ ಬರೋಣ. ಭಾರತ ತನ್ನ ರಕ್ಷಣೆಗೆ ಏನ್ ಬೇಕು ಅಂತ ನಿರ್ಧರಿಸೋದು ಅದರ ಹಕ್ಕು ತಾನೆ. ಹಾಗಿದ್ಮೇಲೆ ಅಮೆರಿಕಕ್ಕೆ ಯಾಕೆ ಇಷ್ಟು ತಲೆನೋವು? ಯಾಕೆ ಅವರು ಇದರ ಮಧ್ಯೆ ಬರ್ತಿದ್ದಾರೆ? ಬನ್ನಿ, ಇದರ ಹಿಂದಿರೋ ಕಾರಣಗಳನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ಅಂದರೆ ಚೀನಾದ ಸವಾಲು. ಹೌದು, ಇದು ಬರೀ ಬಿಸ್ನೆಸ್ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ಲೆಕ್ಕಾಚಾರ. ನೋಡಿ, ಅಮೆರಿಕದ ಲೆಕ್ಕಾಚಾರ ತುಂಬಾನೇ ಸಿಂಪಲ್ ಮತ್ತು ಕ್ಲಿಯರ್ ಆಗಿದೆ. ಚೀನಾ ದಿನೇ ದಿನೇ ದೊಡ್ಡದಾಗಿ ಬೆಳೀತಿದೆ, ಅದನ್ನು ಒಬ್ಬರೇ ಕಂಟ್ರೋಲ್ ಮಾಡೋದು ಅಮೆರಿಕಕ್ಕೆ ಕಷ್ಟ. ಸೊ ಚೀನಾವನ್ನು ಬ್ಯಾಲೆನ್ಸ್ ಮಾಡೋಕೆ ಭಾರತದಂಥ ಒಂದು ಸ್ಟ್ರಾಂಗ್ ಪಾರ್ಟ್ನರ್ ಬೇಕೇ ಬೇಕು. ಆದರೆ ಇಲ್ಲೇ ಒಂದು ಪ್ರಾಬ್ಲಮ್ ಇರೋದು, ರಷ್ಯಾ ಮತ್ತು ಅಮೆರಿಕದ ಮಿಲಿಟರಿ ಹಾರ್ಡ್ವೇರ್ಗಳು ಒಂದಕ್ಕೊಂದು ಕಂಪ್ಯಾಟಿಬಲ್ ಆಗಲ್ಲ. ಅಂದರೆ ಭಾರತ ರಷ್ಯಾದ ಜೆಟ್ ತಗೊಂಡ್ರೆ ನಾಳೆ ಅಮೆರಿಕ ಜೊತೆ ಸೇರಿ ಏನಾದರೂ ಜಾಯಿಂಟ್ ಆಪರೇಷನ್ ಮಾಡಬೇಕು ಅಂದರೆ ಅದು ಬಹುತೇಕ ಅಸಾಧ್ಯ. ಇದೇ ಅಮೆರಿಕದ ದೊಡ್ಡ ತಲೆನೋವು. ಅಮೆರಿಕಾದ ಈ ಆತಂಕ ಎಷ್ಟಿದೆ ಅನ್ನೋದಕ್ಕೆ ಈ ಒಂದು ಮಾತು ಸಾಕ್ಷಿ. ಇವತ್ತು ಚೀನಾ ಎಷ್ಟೊಂದು ದೊಡ್ಡದಾಗಿದೆ ಅಂದರೆ ಅದನ್ನ ಅಮೆರಿಕ ಒಬ್ಬಂಟಿಯಾಗಿ ನಿಭಾಯಿಸಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಈ ಒಂದು ರಿಯಾಲಿಟಿಯೇ ಅಮೆರಿಕಾದ ಇಡೀ ಸ್ಟ್ರಾಟಜಿಯನ್ನು ಡ್ರೈವ್ ಮಾಡ್ತಿರೋದು. ಸರಿ, ಇದು ಸ್ಟ್ರಾಟಜಿಕ್ ಕಾರಣ ಆಯಿತು. ಈಗ ಎರಡನೇ ಕಾರಣಕ್ಕೆ ಬರೋಣ. ಅದು ಶಸ್ತ್ರಾಸ್ತ್ರ ಮಾರುಕಟ್ಟೆ. ಹೌದು, ಇದು ಕೇವಲ ಮಿಲಿಟರಿ ಗೇಮ್ ಅಲ್ಲ, ಇದೊಂದು ಬಿಗ್ ಮನಿ ಎಕನಾಮಿಕ್ ಬ್ಯಾಟಲ್ ಕೂಡ. ಎಲ್ಲಿರೋ ಎಕನಾಮಿಕ್ ಆ್ಯಂಗಲ್ ತುಂಬ ಸ್ಟ್ರೇಟ್ ಫಾರ್ವರ್ಡ್. ಒಂದು ಕಡೆ ತನ್ನ ದೊಡ್ಡ ಕಾಂಪಿಟಿಟರ್ ರಷ್ಯಾಗೆ ಇಷ್ಟು ದೊಡ್ಡ ಡೀಲ್ ಸಿಗಬಾರ್ದು, ಇನ್ನೊಂದು ಕಡೆ ಅದೇ ದುಡ್ಡಿನ ಕಾಂಟ್ರಾಕ್ಟ್ ತನ್ನ ದೇಶದ ಕಂಪನಿಗಳಿಗೆ ಸಿಗಬೇಕು. ಸಿಂಪಲ್ ಆಗಿ ಹೇಳೋದಾದರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್. ಈ ಕಂಪ್ಯಾರಿಸನ್ನ ಸ್ವಲ್ಪ ನೋಡಿ. ಮೊನ್ನೆ ತಾನೇ 114 ಜೆಟ್ಗಳ ಒಂದು ಕಾಂಟ್ರಾಕ್ಟ್ ಅಮೆರಿಕದ ಕೈಯಿಂದ ಜಾರಿ ಫ್ರಾನ್ಸ್ ಪಾಲಾಯಿತು. ಈಗ ಅದಕ್ಕಿಂತ ದೊಡ್ಡದು ಅಂದರೆ 140 ಜೆಟ್ಗಳ ಡೀಲ್ ತನ್ನ ದೊಡ್ಡ ರೈವಲ್ ರಷ್ಯಾ ಕೈ ಸೇರೋ ಸಾಧ್ಯತೆ ಇದೆ. ಇದು ಅಮೆರಿಕಗೆ ಮತ್ತೊಂದು ಆರ್ಥಿಕ ಹೊಡೆತ ಅಷ್ಟೇ ಅಲ್ಲ, ಒಂದು ಸ್ಟ್ರಾಟಜಿಕ್ ಹಿನ್ನಡೆ ಕೂಡ ಆಗುತ್ತೆ. ಹಾಗಿದ್ರೆ ಮುಂದೆ ಏನಾಗಬಹುದು? ರಷ್ಯಾದ ಈ ಆಫರ್ಗೆ ಅಮೆರಿಕ ಸುಮ್ಮನೆ ಕೈಕಟ್ಟಿ ಕೂತಿಲ್ಲ. ಹಾಗಾದ್ರೆ ಅಮೆರಿಕದ ಕೌಂಟರ್ ಆಫರ್ ಏನು? ಇಲ್ಲಿದೆ ನೋಡಿ, ಅಮೆರಿಕದ ಟ್ರಂಪ್ ಕಾರ್ಡ್, F-35 ಸ್ಟೆಲ್ತ್ ಫೈಟರ್. ಹೌದು, ರಷ್ಯಾದ ಆಫರ್ಗೆ ಕೌಂಟರ್ ಆಗಿ ಅಮೆರಿಕ ತನ್ನ ಅತ್ಯಾಧುನಿಕ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಫೈಟರ್ ಜೆಟ್ಗಳಲ್ಲಿ ಒಂದನ್ನ ಭಾರತಕ್ಕೆ ಕೊಡೋಕೆ ಮುಂದೆ ಬಂದಿದೆ. ಅಮೆರಿಕದ ಸ್ಟ್ರಾಟಜಿ ಇಲ್ಲಿ ತುಂಬಾನೇ ಕ್ಲೆವರ್ ಆಗಿದೆ. ಅವರ ಗುರಿ ಏನು ಗೊತ್ತಾ? ರಷ್ಯಾದ ಆಫರ್ಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಭಾರತಕ್ಕೆ ನಿರ್ಧಾರ ತಗೊಳ್ಳೋದನ್ನ ಕಷ್ಟ ಮಾಡಬೇಕು. ಅಷ್ಟು ಒಳ್ಳೆ ಆಫರ್ ಕೊಡಬೇಕು. ಅಂದರೆ ಬೆಲೆ, ಟೆಕ್ನಾಲಜಿ, ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಅಂತ ಎಲ್ಲವನ್ನೂ ಸೇರಿಸಿ ಭಾರತವನ್ನ ಡೈಲಮಾದಲ್ಲಿಡೋದು. ಈ ಇಡೀ ಜಿಯೋಪೊಲಿಟಿಕಲ್ ಚೆಸ್ ಗೇಮ್ನಲ್ಲಿ ಟೈಮಿಂಗ್ ತುಂಬಾನೇ ಇಂಪಾರ್ಟೆಂಟ್. ಮುಂದಿನ 2 ತಿಂಗಳು ಬಹಳನೇ ಕ್ರಿಟಿಕಲ್. ಯಾಕಂದ್ರೆ ಈ ಟೈಮ್ನಲ್ಲಿ ಭಾರತದ ನಿರ್ಧಾರದ ಮೇಲೆ ಪ್ರಭಾವ ಬೀರಲು ಅಮೆರಿಕ ತನ್ನ ಎಲ್ಲಾ ಡಿಪ್ಲೊಮ್ಯಾಟಿಕ್ ಪ್ರೆಷರ್ಗಳನ್ನ ಬಳಸೋ ಚಾನ್ಸಸ್ ಇದೆ. ಈ ಆಟ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಕೊನೆಗೆ ಎಲ್ಲರ ತಲೆಯಲ್ಲೂ ಓಡೋದು ಇದೊಂದೇ ಪ್ರಶ್ನೆ: ಭಾರತ ಯಾರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ? ತನ್ನ ಹಳೆಯ ನಂಬಿಕೆಸ್ಥ ಗೆಳೆಯ ರಷ್ಯಾವನ್ನ ಅಥವಾ ಹೊಸ ಪವರ್ಫುಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಮೆರಿಕವನ್ನ? ಈ ಒಂದು ನಿರ್ಧಾರ ಬರೀ ಒಂದು ಡಿಫೆನ್ಸ್ ಡೀಲ್ ಆಗಿರಲ್ಲ, ಇದು ಮುಂದಿನ ದಶಕಗಳಲ್ಲಿ ಭಾರತದ ಫಾರಿನ್ ಪಾಲಿಸಿಯ ದಿಕ್ಕನ್ನೇ ಬದಲಾಯಿಸಬಹುದು.